ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಶ್ರುತಿ ಯೂಟ್ಯೂಬ್ ಚಾನಲ್. ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾವು ಮೂಸಂಬಿ ಜ್ಯೂಸ್ ಮಾಡಬೇಕು ಅಂತ ಇದ್ದೀವಿ. ಅದು ಹೋಮ್ ಮೇಡ್ ಜ್ಯೂಸು. ಏನು ಮಿಕ್ಸಿಗೆಲ್ಲ ಹಾಕಿ ನಾವು ಗ್ರೈಂಡ್ ಮಾಡಲ್ಲ. ನಿನಗೆ ಬೇಕಾ ಜ್ಯೂಸು? ಈಗ ಬೇಕು ಅಂತ ಹೇಳ್ದಲ್ಲ, ಬೆಲ್ಲ ಕೊಡ್ತೀನಿ. ಜ್ಯೂಸ್ ಬೇಕಾ? ಬೇಕು, ಅದು ಬೇಕು. ಆಗ ಜ್ಯೂಸ್ ಬೇಕು, ಜ್ಯೂಸ್ ಮಾಡಿಕೊಡು ಮಮ್ಮಿ, ಜ್ಯೂಸ್ ಮಾಡಿಕೊಡು ಅಂತ ಇದ್ದ. ಇವಾಗ ನೋಡಿದರೆ ಏನು ತೀಟೆ. ಬೇಕು ಬೇಡವಾ? ಜ್ಯೂಸ್ ಮಾಡಲೇಬೇಡವಾ? ಆಯಿತು ಫ್ರೆಂಡ್ಸ್, ಜ್ಯೂಸ್ ಮಾಡ್ತೀನಿ ಇವಾಗ. ನೋಡಿ ಹೇಗೆ ಮಾಡ್ತಿದ್ದೀನಿ ಅಂತ. ನೀವು ಮನೇಲಿ ಟ್ರೈ ಮಾಡಿ. ಈಗ ಮಿಕ್ಸಿ ಎಲ್ಲ ರಿಪೇರಿ ಆಗಿರುತ್ತೆ, ಆವಾಗ ಆ ಟೈಮಲ್ಲಿ ಜ್ಯೂಸ್ ಕುಡಿಬೇಕು ಅನಿಸ್ತಾ ಇರುತ್ತೆ. ಇನ್ನು ಹೋಮ್ ಮೇಡಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ನಾನು ಕಿತ್ತಳೆಹಣ್ಣು ಮತ್ತು ಮೂಸಂಬಿ ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ. ಒಂದು ಪಾತ್ರೆ ತಗೊಳ್ಳಿ. ಫಸ್ಟ್ ಆಫ್ ಆಲ್ ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಬೇಕು. ಆ ಪಾತ್ರೆಗೆ ಕಿತ್ತಳೆಹಣ್ಣು ಮತ್ತು ಮೂಸಂಬಿ ಹಣ್ಣು ಬೇಕು. ನಾವು ಹಣ್ಣನ್ನು ಮಿಕ್ಸಿ ಜಾರ್ಗೆ ಹಾಕೋದ್ರಿಂದ ಕಿತ್ತಳೆಹಣ್ಣು ಮತ್ತು ಮೂಸಂಬಿ ಹಣ್ಣಿನಲ್ಲಿ ಬೀಜ ಉಳಿದಿರುತ್ತೆ, ಜ್ಯೂಸ್ ಕಹಿ ಬರ್ಬೋದು. ನಮ್ಮ ಮನೆಯಲ್ಲಿ ಮಿಕ್ಸಿ ಹಾಳಾಗಿದೆ, ಅದಕ್ಕೆ ನಾನು ಈ ಥರ ಟಿಪ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಪ್ರೆಗ್ನೆನ್ಸಿಯಲ್ಲಿ ಈ ಥರ ಜ್ಯೂಸ್ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಪ್ರೆಗ್ನೆನ್ಸಿಯಲ್ಲಿ ಆವಾಗವಾಗ ಸುಸ್ತಾಗ್ತಾ ಇರುತ್ತೆ, ಈ ಥರ ಮಾಡಿ ಕುಡಿಯೋದ್ರಿಂದ ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ನನಗೆ ಇವಾಗ 8 ತುಂಬಿ 9 ಮಂತ್ಸ್ ನಡೀತಾ ಇದೆ. ನನಗೆ ಜಾಸ್ತಿ ಸುಸ್ತಾಗುತ್ತೆ. ನಾನು ಆವಾಗವಾಗ ಜ್ಯೂಸ್ ಕುಡಿತೀನಿ, ನನ್ನ ಮಗನಿಗೂ ಕೊಡ್ತೀನಿ. ಪ್ರೆಗ್ನೆನ್ಸಿಯಲ್ಲಿ ಈ ಥರ ಜ್ಯೂಸ್ ಕುಡಿಯೋದ್ರಿಂದ ಹೊಟ್ಟೆಲಿರುವ ಮಗುವಿನ ಬೆಳವಣಿಗೆಗೂ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಸಿ, ಫೋಲಿಕ್ ಆ್ಯಸಿಡ್, ಕ್ಯಾಲ್ಶಿಯಂ ಇರುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಆಸೆ ಜಾಸ್ತಿ ಅಲ್ವಾ, ಅದು ಸರ್ವೇ ಸಾಮಾನ್ಯ. ನನಗೆ ತಿನ್ನೋದು ಕುಡಿಯೋದು ವಿಷಯದಲ್ಲಿ ತುಂಬಾ ಆಸೆ ಜಾಸ್ತಿ. ನಂತರನೇ ನನ್ನ ಮಗನೂ ಕೂಡ. ಅವನು ಆಹಾರ ಪ್ರಿಯನೇ, ಯಾವುದಕ್ಕೂ ಮುಜುಗರ ಪಡಲ್ಲ. ನನಗೆ ಹೊಟ್ಟೆಗೆ ಹೋದ್ರೇ ಕೆಲಸ ಮಾಡೋಕ್ಕಾಗೋದು, ಹಸ್ಕೊಂಡು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ನೋಡಿ ಫ್ರೆಂಡ್ಸ್, ಹಣ್ಣಲ್ಲಿ ಎಷ್ಟು ಬೀಜ ಬಂದಿದೆ. ಇದು ಸೋಸಣಿಗೆಲ್ಲೇ ಸೋಸ್ಕೊಳ್ಬೇಕು, ಬೀಜ ಎಲ್ಲ ಬೇರ್ಪಡಿಸ್ಬೇಕು. ನಾನು ಇದಕ್ಕೆ ಸಕ್ಕರೆ ಯೂಸ್ ಮಾಡಲ್ಲ, ಬೆಲ್ಲ ಯೂಸ್ ಮಾಡ್ತೀನಿ. ನಾನು ಸಕ್ಕರೆ ಹಾಕೋದ್ರಿಂದ ನನಗೆ ಯಾಕೋ ಒಂಥರ ತಲೆ ತಿರುಗಿ ಬಂದಾಗುತ್ತೆ, ಅದಕ್ಕೆ ನಾನು ಬೆಲ್ಲ ಯೂಸ್ ಮಾಡ್ತೀನಿ. ಒಂದು ಸ್ವಲ್ಪ ಮೆಣಸು ಸಮೇತ ಇದಕ್ಕೆ ಯೂಸ್ ಮಾಡ್ತೀನಿ. ನಾನು ಫಸ್ಟ್ನೇ ಬಾಣ್ತಿಯಲ್ಲಿ 5 ಮಂತ್ಸಿಗೆ ಗಂಡನ ಮನೆಗೆ ಹೋದೆ. ಅವರು ಮಂಡ್ಯ ಕಡೆಯವರು, ನಾವು ಮಲ್ನಾಡು ಸೈಡು. ಅಲ್ಲಿ ಇಲ್ಲಿ ಫುಡ್ಡು ತುಂಬಾ ವ್ಯತ್ಯಾಸ ಇದೆ. ನನಗೆ ಮಲ್ನಾಡು ಸೈಡೇ ಸ್ವಲ್ಪ ಅಡ್ಜಸ್ಟ್ ಆಗಿತ್ತು. ಆಮೇಲೆ ನಾನು ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ವೆದರ್ಗೂ ಇಲ್ಲಿ ವೆದರ್ಗೂ ತುಂಬ ಚೇಂಜಸ್ ಆಗಿ ತುಂಬಾ ಕೋಲ್ಡ್ ಆಗೋದು. ನನಗೆ ಗಂಡನ ಮನೆಯಲ್ಲಿ ಇದು ಪಾತ್ರೆ ತೊಳೆದ್ರೆ ಆಗ್ತಾಯಿಲ್ಲ. ಪಾಪು ಕಕ್ಕ ಮಾಡಿದ್ದು, ಉಜ್ಜ ಮಾಡಿದ್ದು ಬಟ್ಟೆ ಎಲ್ಲ ತೊಳೆದ್ರೇ ಒಂಥರ ಕೋಲ್ಡ್ ಆಗೋದು, ಡಸ್ಟ್ ಅಲರ್ಜಿ ಸಮೇತ ಆಗಿತ್ತು. ತುಂಬಾ ಕಷ್ಟಪಟ್ಟಿದ್ದೀನಿ. ತಣ್ಣಗಿರೋ ಐಟಮ್ಸ್ ತಿನ್ನೋಕ್ಕಾಗ್ತಿರ್ಲಿಲ್ಲ, ಹೀಟ್ ಐಟಮ್ಸು ತಿನ್ನೋಕ್ಕಾಗ್ತಿರ್ಲಿಲ್ಲ, ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಗಂಡನ ಮನೆಯಲ್ಲೇ ಊಟ ತಿಂಡಿ ಟೈಮಿಂಗ್ಸ್ ಎಲ್ಲ ಸ್ವಲ್ಪ ಲೇಟು, 9 ಗಂಟೆ ಆ ಥರ. ನನಗೆ 7 ಗಂಟೆಗೇ ಹಸಿವಾಗೋದು. ಪಾಪಗೆ ಫೀಡಿಂಗ್ ಮಾಡ್ತಾಯಿದ್ನಲ್ಲ, ಹಾಗಾಗಿ ತುಂಬಾ ಕಷ್ಟ ಆಯಿತು ಫಸ್ಟ್ನೇ ಬಾಣ್ತಿಲಿ ಮಾತ್ರ. ನಂಗೆ ಪಾಪುನ ಎತ್ಕೊಳ್ಳೋಕ್ಕೂ ಸ್ಟ್ರೆಂತ್ ಇರ್ತಿರ್ಲಿಲ್ಲ, ಆ ಥರ ಸುಸ್ತಾಗೋದು. ಪಾಪುನ ಎತ್ಕೊಂಡ್ರೆ ಸಾಕು ಒಂಥರ ಆಯಾಸ ಆದಂಗೆ ಆಗೋದು, ಆ ಥರ ಪ್ರಾಬ್ಲಮ್ ಆಗಿತ್ತು ಫಸ್ಟ್ನೇ ಬಾಣ್ತಿಲಿ. ಏನಿದು? ಎಷ್ಟು ಬೇಕು? ಎಷ್ಟು ಬೇಕು ನಿಮಗೆ? ಊರಲ್ಲಿದ್ರೆ ಎಲ್ಲ ಸಿಗುತ್ತೆ. ಹೀಗೆ ತಿನ್ಬೇಡ ಸಾಬ್ರೆನ. ಏನು ಮಾಡ್ತೀಯ? ಹೋಗ್ತೀಯ ಇರ್ತೀಯ ಬೆಂಗಳೂರಿಗೆ? ಇರ್ತೀಯ ಹೋಗ್ತೀಯ ಬೆಂಗಳೂರಿಗೆ? ಹೋಗು ಬೆಂಗಳೂರಿಗೆ, ಬೆಂಗಳೂರಿಗೆ ಹೋಗು. ಅಲ್ಲಿ ತಾತ ಅಜ್ಜಿ ಎಲ್ಲ ಇಲ್ವಾ?
ಅಜ್ಜಿರವರೆಗೂ ತತ್ತೆ, ಅಜ್ಜಿಲ್ಲ ಅಂದ್ರೆ ಎಲ್ಲಿ? ನಿಮ್ಮ ಮಾವತ್ತು ಮಧ್ಯ ತಂದು ಕೊಡ್ತಾನೆ. ತಾತಿ ಕೊಡ್ತೀನಿ ಸದ್ಯ